ಸೊ ಹೆಲೋ ಫ್ರೆಂಡ್, ಇದೊಂದು ಸ್ಟೋರ್ ವಿಸಿಟ್ ಮಾಡೋದು ನಂದು ಇವತ್ತು ಮಿಷಿನ್ನಾಗಿತ್ತು. ಅದಕ್ಕೆ ನಾನು ಸ್ಟೋರ್ ವಿಸಿಟ್ ಮಾಡಕತ್ತೀನಿ. ಸ್ಟೋರ್ ಹೆಸರು ನ್ಯಾಚುರಲ್ ವುಡ್ಸ್ ಅಂತೇಳಿ. ಓಕೆ, ಸೊ ಭಾಳಷ್ಟು ಜನ ಎಕ್ಸ್ಪೋರ್ಟ್ ಬಿಸ್ನೆಸ್ನಾಗ ಬರ್ಬೇಕಂತ ಕಾಂಟ್ಯಾಕ್ಟ್ ಮಾಡ್ತಿರ್ತಾರೆ, ಆದ್ರೆ ಅವ್ರ ಕಡೆ ಪ್ರಾಡಕ್ಟ್ಸ್ ಇರಂಗಿಲ್ಲ. ಓಕೆ, ಸೊ ಭಾಳಷ್ಟು ಜನ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ಬೇಕಂತ ಅನ್ನಕತ್ತೀವಿ, ಆದರೆ ನಮ್ಮ ಕಡೆ ಪ್ರಾಡಕ್ಟ್ಸ್ ಇಲ್ಲ. ಯಾವ ಪ್ರಾಡಕ್ಟ್ ನಾನು ಎಕ್ಸ್ಪೋರ್ಟ್ ಮಾಡಬೇಕು, ಆಮೇಲೆ ಯಾವ ಪ್ರಾಡಕ್ಟ್ಸ್ ನಾವು ಮಾಡಬಾರ್ದು, ಆಮೇಲೆ ಅಗ್ರೋ ಪ್ರಾಡಕ್ಟ್ಸ್ ಆಗಲಿ, ಇಂಜಿನಿಯರಿಂಗ್ ಪ್ರಾಡಕ್ಟ್ಸ್ ಆಗಲಿ, ಭಾಳಷ್ಟು ಪ್ರಾಡಕ್ಟ್ಸ್ ನಾವು ವೆರೈಟೀಸ್ ಆಫ್ ಪ್ರಾಡಕ್ಟ್ಸ್ ನಾನು ಡಿಸ್ಕಷನ್ಸ್ ಮಾಡ್ತಿರ್ತೀವಿ. ಆದ್ರೆ ಆರ್ಟಿಫ್ಯಾಕ್ಟ್ಸ್ ಆಮೇಲೆ ಆರ್ಟ್ ರಿಲೇಟೆಡ್ ಏನು ಪ್ರಾಡಕ್ಟ್ಸ್ ಅದಾವು ಅದ್ರದ್ದು ಎಷ್ಟು ಇಂಪಾರ್ಟೆನ್ಸ್ ಐತಿ ವರ್ಲ್ಡ್ ಮಾರ್ಕೆಟ್ನಾಗ, ಆಮೇಲೆ ನ್ಯಾಚುರಲ್ ಏನು ನಮ್ದು ವುಡ್ ಆಗಲಿ, ಸ್ಟೋನ್ ಆಗಲಿ, ಇವೆಲ್ಲ ಏನು ಪ್ರಾಡಕ್ಟ್ಸ್ ಇರ್ತಾವೆ ಅದರದ್ದು ಇಂಟರ್ನ್ಯಾಷನಲ್ ಮಾರ್ಕೆಟ್ನಾಗ ಎಷ್ಟು ನೀಡ್ ಐತಿ, ನೆಸೆಸಿಟಿ ಐತಿ, ಅಥವಾ ಅದ್ರದ್ದು ವ್ಯಾಲ್ಯೂ ಎಷ್ಟು ಜಾಸ್ತಿ ಅವ್ರು ಮಾಡ್ತಾರ, ಇದು ನಮಗೆ ಇವತ್ತು ಸುಧೀರ್ ಶೆಟ್ಟಿ ಅಂತೇಳಿ ನ್ಯಾಚುರಲ್ ವುಡ್ಸ್ ಓನರ್ ಅದ, ಅವ್ರಿಗೆ ಬೆಟ್ಟ ಆದ್ಮೇಲೆ ನಮಗೆ ಗೊತ್ತಾಯ್ತು. ಸೊ ಲೆಟ್ಸ್ ಮೀಟ್ ಹಿಮ್. ಸೊ ಸುಧೀರ್ ಶೆಟ್ಟಿ ಅಂತ ಹೇಳಿ ಇವರು ಮಂಗಳೂರದವ್ರು ಆಕ್ಚುಲಿ. ಆಮೇಲೆ ಈಗ ಸಾಂಗ್ಲಿ ಒಳಗೆ ಅವರು ಸೆಟಲ್ ಆಗ್ಯಾರ. ಸೊ ಅವ್ರದ್ದು ಸ್ಟೋರ್ ಐತಿ, ಇಲ್ಲೇ ವರ್ಕ್ಶಾಪ್ನು ಐತಿ. ಸೊ ಎಲ್ಲ ವುಡನ್ ಪ್ರಾಡಕ್ಟ್ಸ್ ಏನೈತಿ ಅವ್ರು ಇಲ್ಲೇ ಪ್ರಿಪೇರ್ ಮಾಡ್ತಾರ. ಅಂದ್ರೆ ಆರ್ಟಿಸನ್ಸ್ ಅವ್ರ ಕಡೆ ಭಾಳಷ್ಟು ಜನ ವಿಲೇಜರ್ಸ್ ಆಗಲಿ, ರೂರಲ್ ಏರಿಯಾದಿಂದ ಹಳೆ ಕಾಲದ ಮಂದಿ ಅದಾರ, ಅವ್ರಿಗೆ ಕೆಲಸ ಇವ್ರು ಕೊಡ್ತಾರ, ಎಂಪ್ಲಾಯ್ಮೆಂಟ್ನು ಕೊಡ್ತಾರ. ಪ್ಲಸ್ ನ್ಯಾಚುರಲ್ ಲಿವಿಂಗ್, ನಮ್ದೇನು ನ್ಯಾಚುರಲ್ ಮಟೀರಿಯಲ್ಸ್ ಯೂಸ್ ಐತಿ ಅದನ್ನ ನಾವು ಒಳ್ಳೆ ನಮ್ಮ ಲಿವಿಂಗ್ ಲೈಫ್ ಸ್ಟೈಲ್ ಒಳಗೆ ತೊಗೊಂಡ್ಬರ್ಬೇಕಂತ ಹೇಳಿ ಅವ್ರದ್ದೊಂದು ಮೇನ್ ಉದ್ದೇಶ ಐತಿ. ಆ ಉದ್ದೇಶದಿಂದ ಇವ್ರು ಇದನ್ನ ಸ್ಟಾರ್ಟ್ ಮಾಡ್ಯಾರ. ಸೊ ಲೆಟ್ ಸಿ ಒಂದು ರೌಂಡ್ ನಾವು ತಗೊಳ್ಳೋಣ, ಒಂದು ಲುಕ್ ತಗೊಳ್ಳೋಣ. ಸೊ ಅದ್ರೊಳಗೆ ಯಾವ ಟೈಪ್ ಪ್ರಾಡಕ್ಟ್ಸ್ ಅದಾವ, ಏನೇನು ಅವ್ರು ಮಾಡ್ತಾರ, ಆಮೇಲೆ ಇದ್ರದ್ದು ಬೇರೆ ಕಂಟ್ರಿ ಒಳಗೆ ಏನೇನು ಸ್ಕೋಪ್ ಐತಿ ಅದನ್ನು ನಾವು ನೋಡೋಣ. ಓಕೆ, सो नॉर्मली अपने यहाँ पे एक भी कैनवस पेंटिंग में नॉर्मली प्रॉब्लम्स रहता है कि दे इंपोर्ट फ्रॉम चाइना, दे फ्रेम इट, दोज आर नॉट पेंटिंग्स. 90% पेंटिंग्स आर जस्ट प्रिंट्स. You can't imagine, you can guess nothing else, and you just keep you in your house. अपने यहाँ पे जो बनता है ये पूरा हैंड कार्विंग पेंटिंग्स है. फॉर एग्जाम्पल ये जो महालक्ष्मी की जो पेंटिंग है, इसमें जो महालक्ष्मी कोल्हापुर के मंदिर में जो साड़ी लोग डोनेट करते हैं, ये लोग मंदिर वापस री ऑक्शन करते हैं. वी परचेस इट फ्रॉम री ऑक्शन. ये मंदिर देवी को टच होके आई हुई साड़ी है, इससे ये पूरा म्यूरल बना है. ओके, like this we are having more than 500 of such products. Okay, our every painting is a fusion of few realistic things. I'll show you. great. For example, you can see this one. It's a combination of hand bending. Wood has been used as a frame in this. All these products are customized products. We do it in any size and shape. कुठलं हात काढ म्हणजे ऑडिओ पण येईल त्यात जे ऑडिओ होते ते आपण प्रायोरिटी देऊ. हां, असं जर म्हणजे Yes. ಓಕೆ, ಸೊ ಇದೆಲ್ಲನೂ ನೀವು ನೋಡ್ಬೋದು. ಎಕ್ದಮ್ ನಮ್ಮ ಮಾನ್ಯುಮೆಂಟ್ಸ್ ಏನು ಹಳೆ ಕಾಲದ ಬದಾಮಿ, ಐಹೊಳಿ, ಪಟ್ಟದಕಲ್ಲು ಅವಾಗಿಂದ ಮಾನ್ಯುಮೆಂಟ್ಸ್ ಯಾವ ಥರ ಇರ್ತಾವ ಅದ್ರ ತಕ್ಕಂಗೆ ಇವರು ಅದನ್ನ ಕಾರ್ವಿಂಗ್ ಮಾಡಿ ಇದನ್ನ ತೆಗ್ದಾರ ವುಡ್ನಾಗ. ಅದನ್ನು wood है ना? Yes. ये सिंगल वुड में कार्व किया है. These all three products and also this Balaji. Okay. ये पूरा सिंगल वुड पे कार्व किया है. इस पे जॉइंट नहीं कुछ नहीं. It has been carved all 360 degrees. Total handmade. ಸೊ ಎಲ್ಲೂ ಜಾಯಿಂಟ್ಸ್ ಇಲ್ಲ, ಏನೂ ಇಲ್ಲ, ಸಿಂಗಲ್ ವುಡ್ನಾಗ ಇದನ್ನ ಕಾರ್ವಿಂಗ್ ಮಾಡ್ಯಾರ. ಇಲ್ಲಾಂತ ಬಹಳಷ್ಟು ಜನ ಆರ್ಟ್ ಹೆಸರ ಮೇಲೆ, ಹ್ಯಾಂಡ್ ಮೇಡ್ ಹೆಸರ ಮೇಲೆ ಬಹಳಷ್ಟು ಸ್ಟಿಕ್ಕಿಂಗ್ ಆಗಲಿ, ಗ್ಲೂಸ್ ಆಗಲಿ ಅದನ್ನೆಲ್ಲ ಅಂಟಿಸೋದು ಮಾಡ್ತಿರ್ತಾರೆ. ಬಟ್ ಇವ್ರದ್ದು ಯೂನಿಕ್ ಐತಿ. ಸೊ ಇದನ್ನು ನೀವು ನೋಡ್ಬೋದು ಎಂಟ್ರೆನ್ಸಿಗೆ ಅಲ್ಲಿ ಹಾಕಕ್ಕೆ. ಸೊ ಎಲ್ಲಾನು ಪ್ರಾಡಕ್ಟ್ಸ್ ಯೂನಿಕ್ ಅದಾವ. ಅಂದ್ರೆ ಇಂಥದ್ದು ನಿಮಗೆ ಬೇರೆ ವರ್ಲ್ಡ್ನಾಗ ಎಲ್ಲೂ ಸಿಗಂಗಿಲ್ಲ. ನೋಡಿ ರೆಪ್ಲಿಕೇಟ್ ಮಾಡ್ಬೋದು, ಆದ್ರೆ ಯೂಶ್ವಲಿ ಏನೈತಿ ಸೆಲ್ಲಿಂಗ್ನಾಗ ಅಥವಾ ಯೂಶ್ವಲಿ ರನ್ನಿಂಗ್ ಪ್ರಾಡಕ್ಟ್ಸ್ನಾಗ ಏನೇನು ಇರ್ತಾವೆ ಅದಕ್ಕಿಂತ ಯೂನಿಕ್ ಪ್ರಾಡಕ್ಟ್ಸ್ ಇವರು ತಯಾರು ಮಾಡ್ತಾರೆ. ಎಸ್ ಸರ್. It's a drop of water actually thing इसमें ये है. Okay. जब पानी के अंदर कुछ आप डालेंगे तो जो वेव्स बनते हैं ये हम लोगों ने बनाया इसके ऊपर. ಓಕೆ, ಓಕೆ. ಸೊ ಇವೆಲ್ಲ ಪ್ರಾಡಕ್ಟ್ಸ್ ನಮಗೇನು ಅನಿಸ್ತೈತಿ, ಯೂಶ್ವಲಿ ಅಷ್ಟು ಎಕ್ಸ್ಪೋರ್ಟ್ ಆಗ್ಲಿಕ್ಕಿಲ್ಲ ಅಥವಾ ಅಲ್ಲಿನೂ ಅಷ್ಟು ಮಾಡ್ತಿರ್ಬೋದು ಅಂತೇಳಿ ನಮಗೆ ಅನಿಸ್ತೈತಿ. ಆದ್ರೆ ಇವೆಲ್ಲ ಪ್ರಾಡಕ್ಟ್ಸ್ ಭಾಳ ಎಕ್ಸ್ಪೋರ್ಟ್ ಆಗ್ತಿರ್ತಾವೆ. ವೈ? ಬಿಕಾಸ್ ಹೊರಗಿನ ದೇಶದಾಗ ಏನೈತಿ ಲೇಬರ್ ಕಾಸ್ಟ್ ಆಗಲಿ ಅಥವಾ ಅದನ್ನೆಲ್ಲ ಪ್ರೊಡಕ್ಷನ್ ಮಾಡೋ ಕಾಸ್ಟ್ ಆಗಲಿ ಇದು ಭಾಳ ಹೈ ಇರ್ತೈತಿ. ಓಕೆ, ಸೊ ಅದ್ರ ಸಲುವಾಗಿ ಇಂಡಿಯಾ ಒಳಗೆ ಏನೈತಿ ಪ್ರೊಡಕ್ಷನ್ ಕಾಸ್ಟ್ ಲೋ ಇರೋದ್ರಿಂದ ಇಲ್ಲಿಂದ ತೊಗೊಂಡು ಇಲ್ಲಿ ಮಾಡಿಸಿ ಎಕ್ಸ್ಪೋರ್ಟ್ ಮಾಡೋದ್ರಿಂದ ನಿಮಗೆ ವ್ಯಾಲ್ಯೂ ಏನೈತಿ ಅದು ಭಾಳ ಸಿಗ್ತೈತಿ. ಓಕೆ, ಸೊ ದ ಮೇನ್ ಬೆನಿಫಿಟ್ ಇಸ್ ದಿಸ್. ಸೊ ಇಫ್ ಯು ಆರ್ ಗೆಟಿಂಗ್ ಇನ್ ಟು ಬಿಸ್ನೆಸ್, ನೀವು ಈ ಎಕ್ಸ್ಪೋರ್ಟ್ ಬಿಸ್ನೆಸ್ನಾಗ ಬರ್ಬೇಕನ್ನತ್ತಿದ್ರಿ ಅಂತಂದ್ರೆ 100% ನಿಮಗೆ ಇವು ಪ್ರಾಡಕ್ಟ್ಸ್ ಏನದಾವು ಇಟ್ ವಿಲ್ ಬಿ ನಿಮಗೆ ಮಜಾ ಬರ್ತೈತಿ. ಕೆಲಸ ಮಾಡಾಕಿದ್ರೊಳಗೆ ಮಜಾ ಬರ್ತೈತಿ ಸ್ವಂತ ನಮಗೆ. ಓಕೆ, ಸೊ ನೋಡ್ರಿ ನೀವು
ಸೊ ಇದೇನು ನೀವು ಫ್ರೇಮ್ ನೋಡಾಕತ್ತೀರಿ ಫ್ಲೇಮಿಂಗ್ ಮಾಡ್ಯಾರ ಓಕೆ. ಸೊ ಅವ್ರು ಸುಟ್ಟಿ ಅದನ್ನ ಈ ಫೀಲ್ ಅಥವಾ ಇದೇನು ಟೆಕ್ಸ್ಚರ್ ನೀವು ನೋಡಾಕತ್ತೀರಿ ಸುಟ್ಟಿದ ಮೇಲೆ ಫ್ಲೇಮಿಂಗ್ ಮಾಡಿದ್ಮೇಲೆ ಇದು ಬಂದೈತಿ ಓಕೆ. ಸೊ ಎವ್ರಿಥಿಂಗ್ ಈಸ್ ನ್ಯಾಚುರಲ್, ಅಂದ್ರೆ ಅವ್ರೇನು ಹೊರಗಿಂದ ಏನು ಪ್ರಾಡಕ್ಟ್ಸ್ ಯೂಸ್ ಮಾಡಿ ಅದಕ್ಕೆ ಸ್ಟಿಕ್ ಮಾಡಿ ಅಂಥದ್ದೇನು ಮಾಡಂಗಿಲ್ಲ. ಆಮೇಲೆ ಎಲ್ಲ ಪ್ರಾಡಕ್ಟ್ಸ್ನು ಯೂನಿಕ್ ಅದಾವೆ. ಎಸ್ ಸರ್ ಪ್ಲೀಸ್ ನೀವು ಹೇಳಿ. In this painting, we have applied copper wire, which we use in the motor. ये copper wire को inlay किया हुआ है, इसको एक अलग ही feel किया हुआ है. ಓಕೆ. ಸೊ ಕಾಪರ್ ವೈರ್ ನಮ್ದೇನು ಮೋಟರ್ ವೈಂಡಿಂಗ್ಸ್ನಾಗ ಇರ್ತಾವಲ್ಲ ಆ ವೈರನ್ನು ಯೂಸ್ ಮಾಡಿ ಇದ್ರೊಳಗೆ ಇನ್ಲೇ ಮಾಡೋದು. ಸೊ ಸಿ ಹೌ ಬ್ಯೂಟಿಫುಲ್ ದಿ ಲುಕ್. It's an abstract form. ಇದನ್ನ ನೀವು ನೋಡ್ಬೋದು. ಸೊ ಪ್ರತಿಯೊಂದು ಇದ್ರೊಳಗೆ ಡೀಟೇಲಿಂಗ್ ಏನೈತಿ ಅದ್ರ ಮೇಲೆ ಭಾಳ ಫೋಕಸ್ ಮಾಡಿರ್ತಾರ. ಸೊ ಇಂಥದ್ದು ಇನ್ನೊಂದು ನೀವು ರೆಪ್ಲಿಕೇಟ್ ಮಾಡೋದನ್ನ ಆಗೋದಿಲ್ಲ. ಸೊ ಆ ಥರ ಇವ್ರದ್ದು ಕೆಲಸ ಐತಿ. ಈ ಕಡೆ ನೀವು ನೋಡ್ಬೋದು. इसमें यूज किए हुए सारी लकड़ी वो 100 साल से पुरानी लकड़ी है. ಓಕೆ. ಸೊ ಇದ್ರೊಳಗೆ ಏನು ವುಡ್ ಯೂಸ್ ಮಾಡಾರಲ್ಲ, ಮೋರ್ ದ್ಯಾನ್ 100 years ಓಲ್ಡ್ ಇದ್ರೊಳಗೆ ವುಡ್ ಯೂಸ್ ಮಾಡ್ಯಾರ. ಸೊ ಅದ್ರದ್ದೇನು ಅಥೆಂಟಿಸಿಟಿ ಇರ್ತೈತಿ, ಅದ್ರದ್ದು ಫೀಲ್ ಏನಿರ್ತೈತಿ, ಅದ್ರದ್ದು ವೈಬ್ ಏನು ಕೊಡ್ತೈತಿ, ಪಾಸಿಟಿವ್ ವೈಬ್, ಅದು ಬೇರೆನೇ ಇರ್ತೈತಿ. ಸೊ ನಮ್ಮ ಮಂದಿಗೆ ಇಲ್ಲೇ ಅಷ್ಟು ಇದ್ರದ್ದು ಇಂಪಾರ್ಟೆನ್ಸ್ ಗೊತ್ತಿರ್ಲಿಕ್ಕಿಲ್ಲ, ಅದ್ರ ಹೊರಗಿನ ದೇಶನಾಗ ಅದ್ರ ಇಂಪಾರ್ಟೆನ್ಸ್, ಅದ್ರ ವ್ಯಾಲ್ಯೂ ಭಾಳ ಐತಿ. ಸೊ ದ್ಯಾಟ್ಸ್ ವೈ ವಿ ನೀಡ್ ಟು ಎಕ್ಸ್ಪೋರ್ಟ್ ದೀಸ್. ಸೊ ಇದ್ರೊಳಗೆ ಸ್ಟೋನ್ ಪೇಬಲ್ಸ್ ಅಲ್ಲ. The watches, yeah. Papers has been related in it. ಸೊ ಇದ್ರೊಳಗೆ ನೀವು ನೋಡ್ಬೋದು ಪೆಬಲ್ಸ್ ಯೂಸ್ ಮಾಡಾರ, ಸ್ಟೋನ್ ಪೆಬಲ್ಸ್. ಇದಂತೂ ವೆರಿ ಬ್ಯೂಟಿಫುಲ್. ನವಿಲ್ದು ಹಿಂದಿಂದ ಇದು ये गणेश स्टैचू भी सिंगल वुड में काम किया गया है. ಓಕೆ. ಸೊ ಗಣೇಶ್ ಸ್ಟ್ಯಾಚ್ಯೂನು ಐತಿ, ಇದನ್ನು ಸಿಂಗಲ್ ವುಡ್ನಾಗ ಕಾರ್ವ್ ಮಾಡ್ಯಾರ. नॉर्मली वी थिंक कि हर एक घर में एक मिरर होना चाहिए, जो सेल्फी पॉइंट. ಸೊ ಪ್ರತಿಯೊಂದು ಮನೆಯೊಳಗೆ ಒಂದು ಸೆಲ್ಫಿ ಪಾಯಿಂಟ್ ಇರ್ಬೇಕಂತೇಳಿ ಅವ್ರದ್ದು ಐಡಿಯಾ ಐತಿ. ಸೊ ಯಾವುದೋ ಮನೆಗೂ ನಾವು ವಿಸಿಟ್ ಮಾಡಿದ್ಮೇಲೆ ಫಸ್ಟ್ ಅವ್ರದ್ದು ಸ್ಟನ್ ಆಗಬೇಕು ಲುಕಿಂಗ್ ಎಟ್ ದ ಆರ್ಟ್ ಆ್ಯಕ್ಚುಲಿ. ಸೊ ಅದೇನು ಪಾಸಿಟಿವ್ ವೈಬ್ ನಮ್ಗೆ ಸ್ಟಾರ್ಟ್ ಆಗುತ್ತೆ, ಅಲ್ಲಿಂದ ಹೋಲ್ ಮನೆಗೆ ಅದು ನಮ್ಗೆ ಸೇಮ್ ಇದು ಕೊಡ್ತೈತಿ. ಶಿವದ ಮೂರ್ತಿ ನೋಡ್ರಿ, ನಾಟ್ ಮೂರ್ತಿ ಬಟ್ ಪೇಂಟಿಂಗ್. These are our pumpkins. ಓಕೆ. This one. These are pumpkins. ಓ, Lamp done in a pumpkin. ಇಲ್ಲಿ ಮ್ಯಾಲೆ ನೀವು ನೋಡ್ಬೋದು ಸ್ಪೇಸ್, ಇವೆಲ್ಲ ಪಂಪ್ಕಿನ್ಸ್ ಅದಾವು ಓಕೆ. ಸೊ ಆ್ಯಕ್ಚುಯಲ್ ಪಂಪ್ಕಿನ್ಸನ್ನು ಅದ್ರೊಳಗೆ ನೀವು ಲ್ಯಾಂಪ್ ಇದ್ರ ಟೈಪ್ನಾಗ ಅವ್ರು ಮಾಡಿ ಅದ್ರೊಳಗೆ ನೀವು ಬಲ್ಬ್ಸ್ನೂ ಆಗ್ಬೋದು ಓಕೆ. ಸೊ ದೀಪಾವಳಿಗೆ ನೀವು ಇದನ್ನು ಹಚ್ಚಿದ್ರು ಭಾಳ ಚಲೋ. ಪ್ಲಾಸ್ಟಿಕ್ದವು ಇವು ಚೈನಾ ಮಟೀರಿಯಲ್ ಯೂಸ್ ಮಾಡ್ತಿರ್ತೀರಿ, ಅದಕ್ಕಿಂತ ಇವು ಯೂಸ್ ಮಾಡಿ. This painting, all threads has been used. ಓಕೆ. See, thread. ಸೊ ಇದ್ರೊಳಗೆಲ್ಲ ಥ್ರೆಡ್ಸ್ ಯೂಸ್ ಮಾಡಿ ಇದನ್ನು ಪೇಂಟಿಂಗ್ ಮಾಡಾರ. ಆ್ಯಂಡ್ ದ ಬೇಸ್ ಇಸ್ ವುಡ್ ರೈಟ್. Yeah. ಓಕೆ. And all this painting. ಇದ್ರೊಳಗೂ ಕಾಪರ್ ವೈಂಡಿಂಗ್ಸ್ ಇವು ಅದಾವ ಇನ್ಪ್ಲೇಸ್ ಮಾಡ್ಯಾರ. ಸೊ ಈ ವರ್ಲ್ಡ್ ಮ್ಯಾಪ್ ತೊಗೊಳಕ್ಕೆ ನಾವು ಬಂದೀವಿ. ಸೊ ಈ ವರ್ಲ್ಡ್ ಮ್ಯಾಪ್ ನಾವು ನಮ್ಮ ಪರ್ಸನಲ್ ಮನಿಗೆ ಅಂತ ಹೇಳಿ ತೊಗೊಳಾದ್ವಿ. ಯಾ इसमें रुद्राक्ष लगे. ಓಕೆ. ಇದ್ರೊಳಗೆ ನೀವು ನೋಡ್ಬೋದು ಆ್ಯಕ್ಚುಯಲ್ ರುದ್ರಾಕ್ಷ್ ಯೂಸ್ ಮಾಡಿ ಇನ್ಲೇ ಮಾಡಿ ಇದನ್ನು ಓಂ ಆಮೇಲೆ ತ್ರಿಶೂಲ್ ಇದು ಮಾಡ್ಯಾರ. This is the shirt made of 7,000 screws. ಓಕೆ. ಸೊ ಇದು ಶರ್ಟ್ ಐತಿ, ದಿಸ್ ಇಸ್ ಮೇಡ್ ಆಫ್ 7,000 ಸ್ಕ್ರೂಸ್, ಅಂದರೆ 7,000 ಸ್ಕ್ರೂಸ್ನ ಸ್ಕ್ರೂ ಮಾಡಿ ಇದನ್ನ ಅವರು ಮ್ಯಾನ್ಯುವಲಿ ಸ್ಕ್ರೂ ಮಾಡಿ ಅದನ್ನ ಮಾಡ್ಯಾರ. ಸೊ 3D ಇಫೆಕ್ಟ್ನು ಕೊಡ್ತೈತಿ, ಚಲೋ ಲುಕ್ನು ಬರ್ತೈತಿ. ಯಾರ್ದಾರ ಇದ್ರ ಶೋರೂಮ್ ಇತ್ತಂತಂದ್ರೆ ಆ ಶೋರೂಮ್ಸ್ನಾಗೂ ಯೂಸ್ ಮಾಡ್ಬೋದು, ಅಥವಾ ನಿಮ್ಮ ವಾರ್ಡ್ರೋಬ್ ಕಡೆನೂ ಎಲ್ಲರ ನೀವು ಹ್ಯಾಂಗ್ ಮಾಡ್ಬೋದು. ಸೊ ಐ ಥಿಂಕ್ ದಿಸ್ ಇಸ್ ಮಾರ್ಬಲ್. ಓಕೆ. ನಮ್ಮ ಪ್ರಾಡಕ್ಟ್ Vision of marble. ओके. मार्बल एंड वुड. थोड़ा सा फास्ट व्यू है स्ट्रीम, नहीं तो लेंथी होते वीडियो. मेन जो ये है ना वो आप दिखाइए. Swami Samadhi. This one is Swami Samadhi. ಸೊ ಇದನ್ನು ಒಂದು ಚಲೋ We have 3 options of Swami Samadhi. This is done in a teak wood. Okay. This is burn art. Okay. And this is painting. ये पूरा Okay. जला के किया हुआ है. No paint is used in this. ಓಕೆ. ಸೊ ಇದನ್ನ ಬರೀ ಅವರು ಫ್ಲೇಮ್ನಾಗಿ ಅಂದ್ರೆ ಸುಟ್ಟು ಮಾಡ್ಯಾರ.
ಅಂದರೆ ಇದ್ರೊಳಗೆ ಏನೂ ಅವರು ಪೇಂಟ್ ಯೂಸ್ ಮಾಡಿಲ್ಲ, ಏನೂ ಮಾಡಿಲ್ಲ, ಜಸ್ಟ್ ಅದನ್ನು ಬರ್ನ್ ಮಾಡಿ ಇದೆಲ್ಲನೂ ಏನು ಅವರು ಇದು ಕಾಣಾಗದೈತೆ ನಿಮಗೆ ಡಿಸೈನ್ಸ್ ಅದೆಲ್ಲ ಅವ್ರು ಬರ್ನ್ ಮಾಡೇ ಮಾಡ್ಯಾರ. ದಟ್ ಈಸ್ ವೆರಿ ಯೂನಿಕ್. ಸೊ ಇದು ಕಾರ್ವಿಂಗ್ ಮಾಡಿ ಮಾಡ್ಯಾರ ಟೀಕ್ವುಡ್ನಾಗ. ಆಮೇಲೆ ಇದು ಒಂದು ಬೇರೆ ಇಸ್ ಹ್ಯಾಂಡ್ ಪೇಂಟಿಂಗ್. ವಿ ಹ್ಯಾವ್ ಯೂಸ್ಡ್ ರಿಯಲ್ ಓಕೆ ರಿಯಲ್ ವೇಲ್ಸ್. ಓಕೆ, ಸೊ ಇದೇನು ಇವ್ರು ವೇಲ್ಸ್ ಯೂಸ್ ಮಾಡ್ಯಾರ ಅದೆಲ್ಲ ರಿಯಲ್ ಅದ ಅವ್ರು. ಗ್ರೇಟ್. ಸೊ ಪ್ರತಿಯೊಂದು ಪ್ರಾಡಕ್ಟ್ ಏನೈತಿ ಯೂನಿಕ್ ಐತಿ, ಆಮೇಲೆ ಕಸ್ಟಮೈಸ್ಡ್ ಐತಿ. ನೀವೇನು ಹೇಳ್ತೀರಿ, ನೀವು ಯಾವ ಟೈಪ್ ನಿಮ್ದು ಏನು ಟೇಸ್ಟ್ ಐತಿ ಅದ್ರ ತಕ್ಕಂಗೆ ಇವ್ರು ಮಾಡ್ಕೊಡ್ತಾರ. ಸೊ ನೀವು ಇದನ್ನ कोल्हापुर में ज्योतिबा जो फेमस है, Okay. गुलाल फेंका जाता है. हाँ. ये गुलाल ओरिजिनल गुलाल है इसमें. Okay. इसमें शासन घाटी जो बोलते हैं वो हाँ, हाँ, हाँ. इट्स ट्रेडिशनल, वो उसने रियल हम लोगों ने लगाया हुआ है इसमें. ಓಕೆ ಓಕೆ ಓಕೆ. Everything real things has been added in this painting. नाखून से बनाया हुआ है. नाखून से? किसके नाखून? अच्छा, नाखून से दबा के. ओके ಓಕೆ. ಸೊ ಇಲ್ಲೊಂದು ಇಂಟ್ರೆಸ್ಟಿಂಗ್ ಫ್ರೇಮ್ ಐತೆ, ಅದನ್ನ ನಿಮ್ಗೆ ತೋರಿಸ್ತೇನೆ. ಮದರ್ ತೆರೇಸಾದ She is having a wrinkles on her Okay. face. Lots of wrinkles. ಸೊ ಅವ್ರ ಫೇಸ್ ಮ್ಯಾಗ ಏನೈತಿ ಭಾಳಷ್ಟು ರಿಂಕಲ್ಸ್ ಇದ್ದು, ಯಾಕಂದ್ರೆ ಭಾಳ ಓಲ್ಡ್ ಏಜ್ ಆಗಿತ್ತು ಅವ್ರದ್ದು. ಸೊ ಅದನ್ನ ರಿಂಕಲ್ಸ್ ಎಲ್ಲ ಅವ್ರು ತರ್ಬೇಕಂದ್ರೆ ಅವ್ರ ಫಿಂಗರ್ ಅಂದ್ರೆ ನೇಲ್ಸ್ ನಮ್ದು ಏನದಾವಲ್ಲ, ಉಗುರು ಐತಲ್ಲ, ಉಗುರಿಂದ ಇದನ್ನ ಪ್ರೆಸ್ ಮಾಡಿ ಮಾಡಿ ಅವರು ಇದನ್ನ ತಯಾರು ಮಾಡ್ಯಾರ. ಸೊ ಲುಕ್ ಹೌ ಬ್ಯೂಟಿಫುಲ್ ಇಟ್ ಈಸ್ ಡನ್. ಸೊ ಇದನ್ನೆಲ್ಲ ಇವೇನು ನಿಮಗೆ ಲೈನ್ಸ್ ಕಾಣಾಕತ್ತಾವಲ್ಲ, ಇದನ್ನ ಉಗುರ್ಲೆ ಅವ್ರು ಪ್ರೆಸ್ ಮಾಡಿ ಮಾಡ್ಯಾರ. ಸೊ ಎವ್ರಿ ಪ್ರಾಡಕ್ಟ್ ಈಸ್ ಸಮಥಿಂಗ್ ಯೂನಿಕ್ ಆ್ಯಂಡ್ ಡಿಫ್ರೆಂಟ್. ಅಂದ್ರೆ ಅದನ್ನ ಮಾಡೋದು ಪದ್ಧತಿ ಆಗಲಿ ಅಥವಾ ಅದ್ರೊಳಗೆ ಮಟೀರಿಯಲ್ ಯೂಸ್ ಮಾಡೋದಾಗಲಿ ಎಲ್ಲನೂ ಬೇರೆ ಐತಿ. ಸೊ ಲುಕ್ ಅಟ್ ದಿಸ್ ರಾಘವೇಂದ್ರ ಸ್ವಾಮಿ ಎಲ್ಲ. Yes. Already client has purchased this. He ordered one more piece. He is going to gift it to Mantralaya. ಓಕೆ. Next week he is going to. ಸೊ ಇದನ್ನ ನೋಡ್ರಿ ಎಷ್ಟು ರಿಯಲಿಸ್ಟಿಕ್ ಅನಿಸ್ತೈತಿ. We are having lack of space for this flawless product, so we are Okay. getting the bags. ಓಕೆ ಓಕೆ. This platform. These are all T1 July products. ಸೊ ಇಲ್ಲೇ ನೀವು ನೋಡ್ಬೋದು ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜ್ ಅವ್ರದ್ದು ಎಲ್ಲಾನು ಫ್ರೇಮ್ಸ್ ಅದಾವು. इंग्लैंड के म्यूजियम में ये पेंटिंग्स का रियल उनका इमेज है ये. इसको Okay. उन्होंने सेम बनाया हुआ है. Okay, नॉर्मली okay. आजकल सब शिवाजी महाराज फिल्म स्टार जैसे नए नए रोल कर रहे हैं, उनके फेस आ रहे हैं. Correct, But this is correct. the real ಓಕೆ real face. Okay. ಓಕೆ. ಅವ್ರದ್ದು ರಿಯಲ್ ಫೇಸ್ ಐತಿ. ಆ್ಯಂಡ್ ಅವ್ರು ಹೆಂಗೆ ಅಥೆಂಟಿಕೇಟ್ ಮಾಡ್ತಾರಂತಂದ್ರೆ ಇಂಗ್ಲೆಂಡ್ ಮ್ಯೂಸಿಯಂ ಒಳಗೆ ಏನೈತಲ್ಲ ಅವ್ರದ್ದೇನಲ್ಲಿ ಫ್ರೇಮ್ ಅವ್ರು ಹಾಕ್ಯಾರ ಮ್ಯೂಸಿಯಂ ಒಳಗೆ, ಅದ್ರದ್ದು ಇವ್ರು ಇದನ್ನ ತಯಾರು ಮಾಡ್ಯಾರ. ಸೊ ದಿಸ್ ಇಸ್ ದ ರಿಯಲ್ ಫೇಸ್ ಐತ್ ಅಂತೇಳಿ ಅವ್ರು ಹೇಳ್ತಾರೆ. ಯಾ. Mandal art. ಸೊ ಇದು ಮಂಡಲ್ ಆರ್ಟ್ ಐತಿ. On behalf of Vastu, it is very Okay. factor. It should be. ಓಕೆ. This is the face of lion. Only two eyes has been painted. Okay. It is a carved. ಓಕೆ. ಈ ವರ್ಲ್ಡ್ ಮ್ಯಾಪ್ನು ಚಲೋ ಐತಿ. ये क्या है एक्चुअली, मतलब सांप की तरह सांप दिखता है। उसको लकड़ी को स्लाइस बना के हाँ, उसमें हाँ, किया।
एक्चुअली जॉब वो कोलाबा में बिठाया हुआ है, उसमें से बचे हुए पीस ओके ओके 3 फीट बाय 5 फीट का बड़ा जॉब बैठा है। वो जो आपने फोटो Yes, देखी yes. ಸೊ ಬಾಲಾಜಿ ಎಷ್ಟು ಚಲೋ ಐತೆ ನೋಡ್ರಿ. ಸೊ ಇಂಥ ಪ್ರಾಡಕ್ಟ್ಸ್ ಏನದಾವ ಇವೆಲ್ಲ ಲಕ್ಸುರಿ ಪ್ರಾಡಕ್ಟ್ಸ್ ಅದಾವು, ನೋ ಡೌಟ್ ಡೊಮೆಸ್ಟಿಕ್ ಮಾರ್ಕೆಟ್ನಾಗ ನಮ್ದು ಸ್ವಲ್ಪ ಎಕನಾಮಿಕ್ ಇದೇ ಇರೋದ್ರಿಂದ ಸೊ ಎಕ್ಸ್ಪೋರ್ಟ್ನಾಗ ಅಂತೂ 100% ಇದ್ರದ್ದು ಮಾರ್ಕೆಟ್ ಇದ್ದೇ ಇರ್ತೈತಿ. ಸೊ ಯಾವಾಗಲೂ ನೀವು ಹೊಸದಾಗಿ ಎಕ್ಸ್ಪೋರ್ಟ್ ಸ್ಟಾರ್ಟ್ ಮಾಡೋರಿದ್ರಿ ಅಂತಂದ್ರೆ ಇಂಥ ಪ್ರಾಡಕ್ಟ್ಸ್ ನೀವು ಕನ್ಸಿಡರ್ ಮಾಡ್ಬೋದು. ಆ್ಯಕ್ಚುಯಲ್ ಸಿರಿಗಿರಿ ಎಲ್ಲನೂ ಆ್ಯಕ್ಚುಯಲ್ ಅವ್ರು ರಿಯಲ್ ಮಟೀರಿಯಲ್ ಯೂಸ್ ಮಾಡಿ ಪರ್ಲ್ ಆಗಲಿ ಎಲ್ಲನೂ ರಿಯಲ್ ಇರ್ತೈತಿ ಇವಾಗ. साइकिल ब्रांड की जो अगरबत्ती है ना, इतना मग ह्यांच्याकडं साइकिल, the copy of this painting has been gifted to Cycle Agarbatti, owner of Cycle Agarbatti in Chennai. ಓಕೆ. ಸೊ ಸೈಕಲ್ ಅಗರಬತ್ತಿ ಏನು ಬ್ರ್ಯಾಂಡ್ ಬರ್ತೈತಲ್ಲ, ಹಳೇದು ಭಾಳ ಹಳೇದು ಬ್ರ್ಯಾಂಡ್ ಐತಿ, ಎಲ್ಲ ಕಡೆನೂ ಫೇಮಸ್ ಐತದ. ಸೊ ಅವ್ರ ಓನರಿಗೆ ಇದನ್ನ ಯಾರೋ ಮುಂಬೈ ಪಾರ್ಟಿ ಒಬ್ರು ಗಿಫ್ಟ್ ಮಾಡ್ಯಾರ. ಸೊ ಎವ್ರಿ ನಿಮ್ದು ಪೇಂಟಿಂಗ್ ಆಗಲಿ ಅಥವಾ ಎವ್ರಿ ಫ್ರೇಮ್ ಆಗಲಿ ಅಥವಾ ಎವ್ರಿ ಆರ್ಟ್ ಅದ್ರ ಹಿಂದೊಂದು ಸ್ಟೋರಿ ಐತಿ. ವೈ? ಬಿಕಾಸ್ ಮೋಸ್ಟ್ ಆಫ್ ದ ಸೆಲೆಬ್ರಿಟೀಸ್ ಆಗಲಿ ಅಥವಾ ದೊಡ್ಡ ದೊಡ್ಡ ಮಂದಿ ಆಗಲಿ ಅದನ್ನ ಯಾರಿಗಾರ ಗಿಫ್ಟ್ ಮಾಡ್ಯಾರ ಅಥವಾ ಯಾರಿಗಾರ ಪ್ರೆಸೆಂಟ್ ಮಾಡ್ಯಾರ ಅಥವಾ ಅವ್ರು ಪರ್ಸನಲಿ ಯೂಸ್ ಮಾಡಕ್ ಅದನ್ನ ತಗೊಂಡಾರ. ಸೊ ಹಿಂಗೆ ಇಷ್ಟು ಇದ್ರದ್ದು ಇಂಪಾರ್ಟೆನ್ಸ್ ಇರ್ತೈತಿ. ಓನ್ಲಿ ಕ್ರೀಮ್ ಪೀಪಲ್ ವಿಲ್ ಅಂಡರ್ಸ್ಟ್ಯಾಂಡ್ ದಟ್. वो भी सोने का है क्या? सोने का इसे सोना नहीं। ओके. ये client धीरे ने- से निकाल लेते थे. ये क्लाइंट ने फोटो भेजा था, आई वांट समथिंग लाइक दिस, सिंस दिस इज रॉक। ओके. ओ वाओ माय गॉड. तो फोटो दाखवून मग ಸೊ ಇಲ್ಲೊಬ್ರು ಕ್ಲೈಂಟ್ ಏನದಾರ ಈ ರಿಕ್ವೈರ್ಮೆಂಟ್ ತೊಗೊಂಬಂದಿದ್ರು. ಅಂದ್ರೆ ಈ ಥರ ಒಬ್ರು ದೇವಿದ ನಮಗೆ ಹಾಂ ದೇವಿ ಅದಾರ. ಸೊ ಇಂಥದವರಿಗೆ ಫ್ರೇಮ್ ಮಾಡ್ಕೊಂಡು ಬೇಕಾಗಿತ್ತು. ಸೊ ಆದಷ್ಟು ರಿಯಲಿಸ್ಟಿಕ್ ಆಗಿ ಇದನ್ನ ಮಾಡ್ಬೇಕಂತ ಹೇಳಿ ಅವ್ರದ್ದು ಇಂಟ್ರೆಸ್ಟ್ ಇತ್ತು. ಸೊ ಅದ್ರದ್ದು ಪ್ರಾಡಕ್ಟ್ ಇವ್ರು ಇಲ್ಲಿ ತಯಾರು ಮಾಡ್ಯಾರ. दिस इज अंडर प्रोसेस। ಸೊ ಅದು ಇನ್ನೂ ಪ್ರೊಸೆಸ್ನಾಗ ಐತಿ. ಲ್ಯಾಂಡ್ಸ್ಕೇಪ್ मध्ये ಐತಿ ಸರಿ. ಇಲ್ಲೇ ನಟರಾಜನ್ ನೋಡ್ಬೋದು. ಈ ಸೈಡ್ ಮೀರಾಬಾಯಿ, ಕೃಷ್ಣ, ಮೀರಾಬಾಯಿ ಅಲ್ಲ, हाँ, राधा कृष्ण है, राधा कृष्ण। ಹಾಂ, ರಾಧಾಕೃಷ್ಣ, ಕೃಷ್ಣನ್ನೆಲ್ಲ गिफ्टिंग के लिए भी आप लॉट्स ऑफ वैराइटीज ऑफ प्रोडक्ट्स जो कहीं भी हम्म। सांगली में जैसा होगा कि कोई भी मिनिस्टर हो, सेलिब्रिटी हो, लोग यहाँ पे दे बाय इट एंड गिफ्ट। ಸಾಂಗ್ಲಿ ಒಳಗೆ ಇವ್ರದ್ದು ಜಾಗ ಹಿಂಗಾಗಿತ್ತಂದ್ರೆ ಸಾಂಗ್ಲಿ ಒಳಗೆ ಬೇರೆ ಸೈಟ್ ಸೀಯಿಂಗ್ ಏನೂ ಅಷ್ಟು ಜಾಸ್ತಿ ಇಲ್ಲ. ಸೊ ಇವ್ರದ್ದು ಪ್ಲೇಸ್ ಏನೈತಿ ಅದು ಸೈಟ್ ಸೀಯಿಂಗ್ನಾಗ ಬಂದ್ಬಿಟ್ಟೈತಿ. ಅಂದ್ರೆ ಅಷ್ಟು ಮಂದಿ ಇಲ್ಲಿ ವಿಸಿಟ್ ಮಾಡಿದಾಗ ಸಾಂಗ್ಲಿ ವಿಸಿಟ್ ಮಾಡಲಿ ಅಥವಾ ಸರೌಂಡಿಂಗ್ನಾಗ ಮಿರಜ್, ಕೊಲ್ಲಾಪುರ್ ಎಲ್ಲೋ ವಿಸಿಟ್ ಮಾಡಿದ್ರು ಅಂದ್ರೂ ಇವ್ರ ಸ್ಟೋರಿಗೆ ಬಂದು ನೋಡಿ ಹೋಗ್ತಾರೆ. ಯಾಕಂದ್ರೆ ಅಷ್ಟದ ನಿಮ್ಗೆ ಕಣ್ಣಿಗೆ ಅಷ್ಟು ಸುಖನೂ ಕೊಡ್ತೈತಿ. ರೈಟ್? ಬರೀ ನೀವು ಪರ್ಚೇಸ್ ಏನಾರು ಮಾಡಬೇಕಂತೇನಿಲ್ಲ, ಬರೀ ನೋಡಿದ್ರು ನೀವು ಖುಷಿ ಆಗ್ತೀವಿ. ಸೊ ಅಂಥ ಪ್ರಾಡಕ್ಟ್ಸ್ ಅದಾವೆ. ಸೊ ಇದೆಲ್ಲ ಥ್ರೆಡ್ ವರ್ಕ್ ಐತಿ. ಆಮೇಲೆ ಇದ್ರ ಮ್ಯಾಗಿನ ಬೀಡ್ಸ್ ಏನದಾವು, ಆಮೇಲೆ ಡೀಟೇಲಿಂಗ್ ನೋಡ್ರಿ ಕೆಲ್ಸದ್ದು. ಸೊ ಇದಕ್ಕೆ ಪ್ಯಾರಾಮೆಟ್ರಿಕ್ ಡ್ರಾಯಿಂಗ್ ಅಂತಾರ. ಪ್ಯಾರಾಮೆಟ್ರಿಕ್ 3D ನಿಮಗೊಂದು ಇದು ಕೊಡ್ತೈತಿ. ಸೊ ಈ ಕಡೆಂತ್ರ ನೀವು ಸ್ವಲ್ಪ ಸೈಡಿಂತ್ರ ನೋಡಿದ್ರೆ ಅಂದ್ರೆ ಇನ್ನೂ ನಿಮಗೆ ಈಸಿಲಿ ಗೊತ್ತಾಗುತ್ತೆ ಡೆಪ್ತ್ ಏನೈತಿ, ಕರ್ವ್, ವೇವ್ಸ್, ವೇವಿ ಪ್ಯಾಟರ್ನಾಗ ಐತಿ.
ಸೊ ಈಗ ಇವೆಲ್ಲ ಪ್ರಾಡಕ್ಟ್ಸ್ ನಾನು ಎಕ್ಸ್ಪೋರ್ಟ್ ಮಾಡಂತ ಹೇಳಕತ್ತೀನಿ, ಆದ್ರೆ ಯಾವ ಥರ ಎಕ್ಸ್ಪೋರ್ಟ್ ಮಾಡ್ಬೋದು ನೀವು ಕೇಳ್ಬೋದು. ಯಾಕಂದ್ರೆ ಎಲ್ಲಿ ತನಕ ನೀವು ಇಲ್ಲಿ ಬಂದು ವಿಸಿಟ್ ಮಾಡಿ ನೋಡಂಗಿಲ್ಲ, ಪ್ರಾಡಕ್ಟ್ಸನ್ನು ಅಂಡರ್ಸ್ಟ್ಯಾಂಡ್ ಮಾಡಂಗಿಲ್ಲ, ಅಲ್ಲಿ ತನಕ ನಿಮ್ಗೆ ಗೊತ್ತಾಗಂಗಿಲ್ಲ. ಆಮೇಲೆ ಇದನ್ನ ಮ್ಯಾಕ್ಸಿಮಮ್ ನೀವು ಕಾಮರ್ಸ್ ವೆಬ್ಸೈಟ್ಸ್ ಮ್ಯಾಗೂ ನೀವು ಹಾಕಿ ನಿಮ್ಮದು ಸ್ವಂತ ಒಂದು ಕಾಮರ್ಸ್ ವೆಬ್ಸೈಟ್ ನೀವು ಸ್ಟಾರ್ಟ್ ಮಾಡಿ ಅದರ ಥ್ರೂನು ನೀವು ಪ್ರಮೋಟ್ ಮಾಡ್ಬೋದು. ಅಥವಾ ನಿಮ್ದು ಇನ್ಸ್ಟಾ ಪೇಜಸ್ ಆಗಲಿ, ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಮ್ಯಾಗ ಇವು ಫಾಸ್ಟ್ ಮೂವಿಂಗ್ ಇರ್ತಾವೆ. ಯಾಕಂದ್ರೆ ಆಲ್ರೆಡಿ ಅವರು ಮಾಡಕತ್ತಾರ, ನೀವು ಅದ ಪ್ರೊಸೆಸ್ ಫಾಲೋ ಮಾಡಬೇಕಾಗುತ್ತೆ. ಆಮೇಲೆ ಹೊರಗಡೆ ಏನು ಬೇರೆ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಆಮೇಲೆ ಏನು ನಾವು ಡಿಸ್ಕಸ್ ಮಾಡ್ತಿರ್ತೀವಿ, ನಾವು ವಿಡಿಯೋಸ್ ಮಾಡಿ ಹಾಕ್ತಿರ್ತೀವಿ, ಅದು ಎಲ್ಲಕ್ಕೂ ಅಪ್ಲೈ ಆಗೇ ಆಗುತ್ತೆ. ಪ್ಲಸ್ ನೀವು ನೆಟ್ವರ್ಕಿಂಗ್ ಅಂತೂ ಮಾಡಲೇಬೇಕು. ಸೊ ಹಿಂಗೆ ಮಾಡಿ ಇದೊಂದು ಬೆಸ್ಟ್ ಪ್ರಾಡಕ್ಟ್ ಐತಿ ಎಕ್ಸ್ಪೋರ್ಟ್ ಮಾಡೋಕ್ಕೆ. ಇನ್ ಕೇಸ್ ಯಾರಿಗಾರ ಇಂಟ್ರೆಸ್ಟ್ ಇತ್ತು ಅಂತ ಕಾಂಟ್ಯಾಕ್ಟ್ ಮಾಡಿರಿ, ನಾವು ಅವ್ರಿಗೆ ನಿಮಗೆ ಬೆಟ್ ಮಾಡಿಸ್ತೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್, ಬಾಯ್. ಥ್ಯಾಂಕ್ ಯು ಸರ್.